ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಯಾಕಂದ್ರೆ ನಾನು ನಾಯಕ ಅಲ್ಲ. ನಿಮ್ಮ ರಾಜಕೀಯ ನಾಯಕರು ನಿರ್ಧಾರ ತಗೊಂಡು ರೋಡ್ಗಿಳಿದು ಗಲಾಟೆ ಮಾಡೋರಿಗೆ ಬಂದ್ಬಿಟ್ಟಿದೆ. ನಾನು ಕರೆಕ್ಟ್ ಅಪ್ಪ ಆದರೆ ಇಬ್ರಿಗೂ 10 ಬಂದು ಕೊಡೋ ಅಷ್ಟು ವ್ಯವಸ್ಥೆ ನಾನು ಮಾಡ್ಕೊಬೇಕು. ನಿಮ್ಮ ಟಾರ್ಗೆಟ್ ಎಷ್ಟು? ಯಾವ ವರ್ಷದ ಚುನಾವಣೆ? ನೆಕ್ಸ್ಟ್ ವರ್ಷನೇ. ಯಾಕೆ ಆಗಬಾರ್ದ? ಬೇಗ ಆಗಬಾರ್ದ ಇವೆಲ್ಲ? ನನಗಿಷ್ಟ ಬಂದಿದ್ದು ನಾನು ಓದ್ಬೋದಲ್ವಾ? ಸರ್ಕಾರ ಈಗ ಶಾಲೆಗಳಲ್ಲಿ 1ನೇ ತರಗತಿಯಿಂದ 12ನೇ ತರಗತಿ ತನಕ ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ಕೊಂಡು ಬರುವಂಥವ್ರು ಹಿಜಾಬ್ ಹಾಕ್ಕೊಂಡು ಬರ್ಬೋದು, ಜನಿವಾರ ಹಾಕ್ಕೊಂಬರೋರು ಹಾಕ್ಕೊಂಬರ್ಬೋದು, ಶಿವದಾರ ಹಾಕ್ಕೊಂಬರ್ಬೋದು, ಏನೋ ಟರ್ಬನ್ ಕಟ್ಟೋರು ಕಟ್ಕೊಂಡು ಬರ್ಬೋದು. ಈ ರೀತಿಯಂಥ ಧಾರ್ಮಿಕ ಸಂಕೇತಗಳಿಗೆ ವಸ್ತ್ರ ಸಂಹಿತೆಯ ಜೊತೆಗೂ ಕೂಡ ಅಲೋ ಮಾಡ್ತೀವಿ ಅಂತ. ಇಂಥ ವಿಚಾರಗಳು ಬಂದಾಗ ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಯಾಕಂದ್ರೆ ನಾನು ನಾಯಕ ಅಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ ಓಕೆನಾ? ಅದು ಪ್ರಜೆಗಳ ನಿರ್ಧಾರ ತಗೊಂತಾರೆ. ಓಕೆನಾ? ಪ್ರಜಾಕೀಯದಲ್ಲಿ ಇದಿಷ್ಟು ಹೇಳಬಲ್ಲೆ ನಾನು. ಮೇಕೆದಾಟಲ್ಲಿ ನಮಗೊಂದು ಅಣೆಕಟ್ಟು ಕಟ್ಟಬೇಕಿದೆ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರು ಪೂರೈಸೋದಕ್ಕೆ. ಈ ವಿಚಾರ ಬಂದಾಗ ನಿಮ್ಮ ನಿಲುವು ಏನಿರುತ್ತೆ? ಅಲ್ಲ, ನೋಡೋಣ ಎಷ್ಟು ಜನಕ್ಕೆ ಬರುತ್ತದು, ಎಷ್ಟು ಕಾಸ್ಟ್ ಆಗ್ತಾ ಇದೆ, ಬೇರೆ ಮಾರ್ಗಗಳು ಏನೇನಿದೆ, ಎಷ್ಟು ಲೇಕ್ಸ್ಗಳಿದೆ, ಲೇಕ್ಸನ್ನು ಎಷ್ಟು ಉದ್ಧಾರ ಮಾಡಬೇಕು. 1000 ಇದಾವೆ ಅದರಲ್ಲಿ. ಬರೀ ನೀರು ಒಂದಲ್ಲ ನಿಮಗೆ. ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಪಟ್ಟಂತ ಹೇಳೋಕ್ಕಾಗಲ್ಲ. ಎಲ್ಲ ತೆಗಿಬೇಕು. ಆ್ಯಕ್ಚುಲಿ ಏನೇನಾಗಿದೆ, ಎಷ್ಟಾಗುತ್ತೆ ಕಾಸ್ಟು, ಯಾವಾಗತ್ತದು, ಎಷ್ಟು ಜನಕ್ಕಾಗತ್ತದು, ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ, ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಏನಾರ ಮಾಡೋಕ್ಕಾಗತ್ತಾ? ಲೇಕ್ಗಳೇನಾರ ಮಾಡ್ಬೋದಾ? ಈ ವರ್ಷ ಬರಗಾಲ ಬಂದಿದೆ. ತಮಿಳುನಾಡವ್ರು ಕೇಳ್ತಾರೆ ನಮ್ಮ ನೀರನ್ನ ಬಿಡಲೇಬೇಕು, ನಮಗೆ ಇರುವಂಥ ಟ್ರೈಬ್ಯುನಲ್ನಲ್ಲಿ ಆಗಿರುವಂತಹ ಅಲಾಟ್ಮೆಂಟ್ ಆಗಿರುವಂಥ ನೀರು ನಮಗೆ ಬಿಡಲೇಬೇಕು. ಕರ್ನಾಟಕದವರು ಬಿಡ್ತಾ ಇಲ್ಲ. ಕರ್ನಾಟಕದ KRS ಡ್ಯಾಮ್ನಲ್ಲಿ ನೋಡಿದರೆ ಬರೀ 48 ಅಡಿಯಷ್ಟು ಮಾತ್ರ ನೀರಿದೆ. ನಮಗೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಕೊಡೋದಕ್ಕೂ ಕೂಡ ನೀರಿರೋದಿಲ್ಲ. ಆದರೆ ಟ್ರೈಬ್ಯುನಲ್ ಹೇಳಿದೆ, ಅದರ ಆರ್ಡರ್ ಪ್ರಕಾರ ನಮಗೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಇಷ್ಟು ನೀರು ಬಿಡಲೇಬೇಕು ಅಂತ ಕೂರ್ತಾರೆ. ಕೇಳಿ, ಆವಾಗ ಉಪೇಂದ್ರ ಅವರ ಮುಖ್ಯಮಂತ್ರಿ ಏನ್ ನಿರ್ಧಾರ ತಗೊಳ್ತೀವಿ? ಕೇಳಿ, ಬರೀ ಇಂಥದೆಯಾ? ನಿಮ್ಮ ರಾಜಕೀಯ ನಾಯಕರು ನಿರ್ಧಾರ ತಗೊಂಡು ರೋಡ್ಗಿಳಿದು ಗಲಾಟೆ ಮಾಡೋರಿಗೆ ಬಂದ್ಬಿಟ್ಟಿದೆ. ಇನ್ನೂ ನಾಯಕರು ನಂಬ್ತಾ ಇದ್ದೀರಾ ನೀವು? ಕರೆಕ್ಟಾ? ನಾನು ಹೆಂಗೆ ಬೆಳಿಬೇಕು? ನಾನು 4 ರಾಜ್ಯಗಳು ನೀರು ಕೊಡೋ ಅಷ್ಟು ಬೆಳಿಬೇಕು. ನಾನು ಆ ಥರ ಪ್ಲಾನಿಂಗ್ ಇರ್ಬೇಕು. ನನಗೆ ಫೋರ್ ಥಿಂಕಿಂಗ್ ಅಷ್ಟಿರ್ಬೇಕು. ನನಗೆ ಮುಂದಾಲೋಚನೆ ಅಷ್ಟಿರ್ಬೇಕು. ನನಗೆ ಮಳೆನೇ ಬರ್ತಿದ್ರೆ ಎಲ್ಲಿಂದ ನೀರು ತರ್ತೀರಿ? 1000 ಅನ್ಯ ಮಾರ್ಗಗಳಿದ್ದಾವೆ. ಏನು ಹೇಳಿ, ಡಿಸ್ಯಾಲಿನೇಷನ್ ಪ್ಲಾಂಟ್ ಮಾಡಿದ್ದಾರೆ ನಿಮಗೆ ಇಸ್ರೇಲಲ್ಲಿ ಅಥವಾ ಅರಬ್ ಕಂಟ್ರೀಸಲ್ಲೆಲ್ಲ. ಹಂಗೆ ಹೇಳಲೇಬೇಡಿ. ಏನು ಹೇಳಿ, ಇವತ್ತು ಇನ್ವೆನ್ಷನ್ಗಳು ಎಷ್ಟೆಷ್ಟು ಆಗ್ಬಿಟ್ಟಿದೆ ಅಂದರೆ ಅನ್ಇಮ್ಯಾಜಿನಬಲ್. ಅಷ್ಟು ಇನ್ವೆನ್ಷನ್ಗಳಾಗಿದೆ. ನಾವಿನ್ನೂ ಇದನ್ನು ಮಾತಾಡೋಕೆ ಕೂತಿದ್ದೀವಿ. ಅವ್ನು ನೀರು ಕೇಳ್ತಾವೆ, ನಾನು ನೀರು ಕೊಡ್ಬೋದು, ರೋಡ್ಗಿಳಿ ಗಲಾಟೆ ಮಾಡು, ಒಡೆದಾಡು ಬಡ್ದಾಡು. ಅಂದ್ರೆ ನೀವು ಕೇಳಿ, ಒಬ್ಬ ಅಪ್ಪ ಕರೆಕ್ಟ್ ಆಗಿದ್ರೆ 2 ಮಕ್ಕಳು ಒಂದೇ ಒಂದು ಬಂದು ತಂದು ಕೊಡ್ತಾ ಇದ್ದೀರಾ. ಇಬ್ರಿಗೂ ಹಸು ಇದೆ, ಇಬ್ರು ಕಿತ್ತಾಡ್ತಿದ್ರೆ ನೀವು ಕೇಳ್ತಾ ಇದ್ದೀರಾ, ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಹೊಡೆದಾಡ್ಲಿ ಬಿಡು, ಅವ್ರಿಗೆ ಯಾರಿಗೋ ಒಬ್ಬನಿಗೆ ಸಿಗ್ಲಿ ಬನ್ನು ಅಂತ. ನಾನು ಕರೆಕ್ಟ್ ಅಪ್ಪ ಆದರೆ ಇಬ್ರಿಗೂ 10 ಬಂದು ಕೊಡೋ ಅಷ್ಟು ವ್ಯವಸ್ಥೆ ನಾನು ಮಾಡ್ಕೊಬೇಕು. ಮೀಟರ್ ಬೇಕು, ಮೀಟರ್. ನಾವು ಅಂಥವ್ರನ್ನ ಇಲ್ಲಿ ತರಬೇಕು. ಏನು ಹೇಳಿ, ನಮ್ಮ ಕೆಲಸದವ್ರನ್ನಾಗಿ ಅಂತ ಥಿಂಕಿಂಗ್ ಮಾಡೋವಂಥವ್ರನ್ನ 1000 ಜನ ಇದ್ದಾರೆ. ಅಂಥವ್ರಿಗೆ ನೀವು ಅವ್ನಿಗೇನು ಮಾಡೋದು? ಅವನಿಗೆ ಬುದ್ಧಿ ಇದೆ, ಅವನಿಗೆ ದುಡ್ಡಿಲ್ಲ. ಸರಿ, ನೀವು ದುಡ್ಡಿಲ್ಲ ಅಂದ್ರೆ ನೀವು ಓಟೆ ಹಾಕಲ್ಲ. ನೀವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸ್ತೀರಿ. ಇನ್ನು 1 ತಿಂಗಳಲ್ಲಿ ಇಂಥ ಸಮಸ್ಯೆ ಬಂದಾಗ ಈಗ ನೀವು ಹೇಳ್ತಿರೋದು ಸಮಸ್ಯೆಗೆ ಪರಿಹಾರ ಇದೆ, ಲಾಂಗ್ ಟರ್ಮ್ ಅಲ್ಲಿ ಪರಿಹಾರ ಇದೆ, ಓಕೆ ಫೈನ್. ನಂತರದಲ್ಲಿ ನೀರಿನ ಸಮಸ್ಯೆ ಬಂದಾಗ ನೀವು ಹೇಳಿದಂತ ವಿಚಾರ ಪರಿಹಾರಕ್ಕೆ ಬರುತ್ತೆ. ನೀವು ಬಂದಿರೋ ಮೊದಲ ವರ್ಷದಲ್ಲಿ ಮೊದಲ ತಿಂಗಳಿನಲ್ಲೇ ನೀವು ಏನ್ ಮಾಡ್ತೀರಿ? ಕೇಳಿ, 1 ನಿಮಿಷ ಆನ್ಸರ್ ಅಲ್ಲ, ಕೇಳಿ. ಅವಾಗ ನಾನು ಬೈಕೊಂಡ್ ಕೂತ್ಕೊಂತೀನಿ. ಏನ್ ಹೇಳಿ, ಬಂದೆ ರೀ, ನಾನೇನ್ರಿ ಮಾಡ್ಲಿ, ಅಳಬೂರ್ ನೋಡ್ರಿ ಎಲ್ಲ ಹಿಂಗೆ ಹಾಳು ಮಾಡಿಟ್ಟೋಗಿದೆ, ನಂಗೆ ಟೈಮ್ ಬೇಕ್ರಿ ಅಂತೀನಿ. ಕೇಳಿ, ನಾನು ಹಂಗಲ್ಲ. ಎಫಿಷಿಯಂಟ್ ಪರ್ಸನ್ ವಿಲ್ ನೆವರ್ ಬ್ಲೇಮ್ ಅದರ್ಸ್, ವಿಲ್ ನೆವರ್ ಬ್ಲೇಮ್. ಐ ವಿಲ್ ಫೈಂಡ್ ಸೊಲ್ಯೂಷನ್ಸ್. ನಾನು ಬ್ಲೇಮ್ ಮಾಡೋದ್ರಿಂದ ನನಗೇನು ಸಿಗಲ್ಲ. ಇರಪ್ಪ ಅಂತೀನಿ, ತಜ್ಞರು ಕರಿತೀನಿ, ಕೂರಿಸ್ತೀನಿ, ಏನ್ ಮಾಡ್ಬೋದು ಆಲ್ಟರ್ನೇಟಿವ್. ಪ್ರಾಬ್ಲಮ್ ಬಂದಿದೆ. ಈಗ ಒಂದು ಸಿಂಪಲ್ ಹೇಳ್ತೀನಿ ಗುರು. ಈಗ ಏನೋ ಪೆಟ್ರೋಲ್ ಪ್ರಾಬ್ಲಮ್ ಬಂದಿದೆ ಅನ್ಕೊಳ್ಳಿ, ಏನೋ ಪೆಟ್ರೋಲ್ ಡೀಸೆಲ್ ಪ್ರಾಬ್ಲಮ್ ಇದೆ. ನನ್ನೊಂದು ಐಡಿಯಾ ಹೇಳ್ತೀನಿ. ನಾನು ನಿಮಗೆ ತಗೊಳ್ಳೋದು ಬಿಡೋ ಸೆಕೆಂಡ್ರಿ, ಜನರ ಮುಂದೆ ಇಡ್ತೀನಿ. ನೋಡಪ್ಪ, ಪ್ರೀಮಿಯಂ ಕಾರ್ ತೊಗೊಂಡೋಗ್ತೀಯ ನೀನು, BMW, ಬೆನ್ಝು, ಫೆರಾರಿ ತೊಗೊಂಡೋದ್ರೆ 500 ರೂಪಾಯಿ ಅಪ್ಪ ಲೀಟ್ರ್ ಪೆಟ್ರೋಲು. ನಿನ್ನಿಷ್ಟ, ಹಾಕ್ಸಿ ಬಿಟ್ಟಿಡ್ಬೋದು. ಕಾರ್ ಇರೋರು ರಿಕ್ವೆಸ್ಟ್ ಮಾಡ್ತೀನಿ, ನೋಡಪ್ಪ, ಕಾರ್ ಇರೋರೆಲ್ಲ ಬಿಟ್ಬಿಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡಿ, ತುಂಬ ಅಲ್ಲೂ ಓಡಾಡ್ಬಿಡಿ. ಅಲ್ಲೂ ಸಿಕ್ಕಾಪಟ್ಟೆ ಜನ ಆಗ್ತಾರೆ. ಆಟೋಗಳನ್ನ ಯೂಸ್ ಮಾಡಿ.
ನೀನು ಕಾರ್ ಯೂಸ್ ಮಾಡಿ 200 ರೂಪಾಯಿ ಪೆಟ್ರೋಲ್ ಹಾಕಿ ಓಡಾಕಿನ ಆಟೋಲಿ ಯೂಸ್ ಮಾಡಿ ನಿಂಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಟೋ ಒಂದು ಜೀವನ ಚೆನ್ನಾಗಿರುತ್ತೆ, ಅವನಿಗೂ ವ್ಯಾಪಾರ ಆಗುತ್ತೆ. ಬಾತ್ ಸಹಿ. ಸಿ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಥಿಂಕ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಎವರಿಬಡಿ. ಸೊಲ್ಯೂಷನ್ ಇಲ್ದಿರೋ ಜಗತ್ತಲ್ಲಿ ಏನೂ ಇಲ್ಲ ಗುರುವೆ, ಇದೆ, ನಮಗೆ ಬೇಕಾಗಿಲ್ಲ ಅದು. ಈ ಮುಂದಿನ ಚುನಾವಣೆಗೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಅಥವಾ ಚುನಾವಣೆ ಸ್ಪರ್ಧಿಸ್ತೀರಿ ಅಂತ ಹೇಳ್ತೀರಿ, ಮುಂದಿನ ಚುನಾವಣೆಗೆ ಸ್ಪರ್ಧಿಸ್ತೀರಿ 2028 ವಿಧಾನಸಭೆ ಚುನಾವಣೆಗೆ? ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಖಂಡಿತಪ್ಪ ನಾನು ಬಯಸ್ತೀನಿ. ನಿಮ್ಮ ಕಡೆಯಿಂದ ನನಗೊಂದು ಎನ್ಕರೇಜ್ಮೆಂಟ್ ಬೇಕು. ನೀವು 4 ಜನಕ್ಕೆ ಹೇಳಿರ್ಬೇಕು, ನಿಮ್ಮದು ವಿಡಿಯೋಗಳು ನೋಡ್ತಾ ಇರ್ಬೇಕು ನಾನು, ನೀವು 4 ಜನಕ್ಕೆ ಹೇಳಬೇಕು. ನನಗನ್ಸುತ್ತೆ ಇಲ್ಲ ನಿಜವಾಗ್ಲೂ ಇವ್ರು ನಾಯಕತ್ವ ತಗೊಂತೀರಂತ ಗೊತ್ತಾದ್ರೆ ನಾನು ನಿಮ್ಮ ಕೆಲಸಗಾರ ರೆಡಿ. ನಾನು ನನ್ನ ನಾಯಕನೇ ಸರಿ ಇಲ್ಲ, ಅವನು ಇನ್ನೊಬ್ಬ ನಾಯಕನ ಹುಡುಕ್ತಾ ಇದ್ದಾನೆ ಅಂದರೆ ನಾನು ಏನಕ್ಕಲ್ಲ. ಅವಾಗ ಅವ್ರಿಗೆ ನಾಯಕರು ಬೇಕು, ಕೆಲಸ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು. ಬೇಡ. ಆವಾಗ ನಾಯಕರು ಹೇಳಿದಾಗ ನೀವು ಆ ಕಾನ್ಫಿಡೆನ್ಸ್ ಹೋಗಿ ಟೂರ್ ಮಾಡ್ತೀರಾ ಅಥವಾ ಅವತ್ತು ಕೂಡ ವಿಡಿಯೋದಲ್ಲಿ ಹೇಳ್ತಾ ಇರ್ತೀರಾ ಅಂತ ಸಮಸ್ಯೆ? ನಾನು ವೇಡಿಯೋಲ್ಲಿ ಇರ್ಬೋದು, ಹೋಗ್ಬೋದು. ನನಗೆ ಕೆಲಸ, ನೀವು ಸಂಬಳ ಕೊಡ್ತಾ ಇದ್ದೀರಾ ಅವತ್ತಿಂದ. ಎಲೆಕ್ಷನ್ ಮುಂಚೆ ನನಗೇನು ಕೊಟ್ಟಿಲ್ಲ ನೀವು. ಅಂದ್ರೆ ಎಲೆಕ್ಷನ್ ಮುಗಿಯೋ ತನಕ ನೀವು ಹೋಗೋದಿಲ್ಲ? ಇಲ್ಲ ಗುರುವೆ, ನನಗೆ ಹೋಗಕ್ಕೆ ಸಾದ್ರೆ ನಾನು ಹೋಗ್ತೀನಿ ಬಿಡಿ. ನಾನೊಬ್ಬ ಯಾರೋ ಒಬ್ಬ ಆಟೋ ಡ್ರೈವರ್ ನಿಲ್ಸೀನಿ ಗುರುವೆ. ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಕೆಲಸ ಬಿಟ್ಕೊಂಡು ಹೇಳಿ? ಅವ್ರಿಗೆ ಕೆಲಸ, ಪಾಪ ಯುವಕ ಇದ್ದಾನೊಬ್ಬ, ಅವ್ನಿಗೇನೋ ಮಾಡಬೇಕು ಅಂತಿದೆ, ಪಾಪ ಅವ್ನ ಬದುಕು ಇದೆ ಅಲ್ಲಿ. ವಿಜಯ್ ಅವ್ರ ಜೊತೆ ಕೂಡ ಆಟೋ ಡ್ರೈವರ್ ಒಬ್ಬ. ವಿಜಯ್ ಫೇಸ್ ನೋಡಿ ಹಾಕೋದಲ್ಲ. ನಾನು ಹೇಳಿದ್ದು ಉಪೇಂದ್ರ ಫೇಸ್ ನೋಡಿ ಹಾಕ್ಬಿಡಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಉಪೇಂದ್ರ ಫೇಸ್ ನೋಡಿ ಹಾಕ್ಬಿಡಿ ಅವನಿಗೆ. ಅರ್ಥ ಆಯ್ತಾ? ನೀನ್ ಹೆಂಗ್ ಕೆಲಸ ಮಾಡ್ತೀಯ, ನಾನು ಅದಕ್ಕೆ ಇದನ್ನ ಹಾಕ್ತಾ ಇರೋದು. ನಿಮ್ಮ ಟಾರ್ಗೆಟ್ ಎಷ್ಟು, ಯಾವ ವರ್ಷದ ಚುನಾವಣೆ? ನೆಕ್ಸ್ಟ್ ವರ್ಷನೇ. ಯಾಕೆ ಆಗ್ಬಾರ್ದ, ಬೇಗ ಆಗ್ಬಾರ್ದ ಇವೆಲ್ಲ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಗ್ಬಾರ್ದ ಹೇಳಿ ಗುರುವೆ? ಇದೇ ತಾನೆ ಒಳಗಡೆ, ಇದೇ ತಾನೆ ಆಗ್ಬೇಕು ಇವೆಲ್ಲ. ಬೇಕು ಅನ್ನೋದಿದೆ, ಬಟ್ ನೀವು ಹೇಳ್ತಿರೋ ಕಾನ್ಸೆಪ್ಟ್ಗಳು ಬದಲಾವಣೆ. ಇದು ಈ ಬದಲಾವಣೆ ಆಗ್ಬೇಕು. ಒಬ್ಬ ಆಟೋ ಡ್ರೈವರ್ ನಿಂತ್ಕೊಂಡು ಅದು ಜನರ ನಡುವೆ ಚರ್ಚೆ ಆಗುವಾಗ ಆದ್ರೂ ಮಾಡ್ಬೇಕಲ್ವಾ? ನಿಮ್ ಜೊತೆ ನೀವು ಹೇಳುವ ಬದಲಾವಣೆಗಳು, ಹೌದು ನೀವು ನಮ್ಮ ಜೊತೆಗೆ ಇಂಟರ್ವ್ಯೂ ಕೊಡ್ತಾ ಇದ್ರಿ, ಸಂದರ್ಶನದಲ್ಲಿ ಹೇಳ್ತಿದ್ರಿ, ನಿಮ್ಮ ಕಾನ್ಸೆಪ್ಟ್ಗಳನ್ನ ವಿವರಿಸ್ತಾ ಇದ್ದೀರಿ, ಜನ ಇದನ್ನ ನೋಡ್ತಾರೆ, ನೋಡಿದ ತಕ್ಷಣ ಮರೀತಾರೆ. ಯಾಕೆ ಮರೀತಾರೆ? ಖಂಡಿತ ನೋಡಿ, ಇದನ್ನ 10 ಜನ ಕ್ಲಿಪ್ಪಿಂಗ್ ಕಟ್ ಮಾಡಿ ಹಾಕ್ತಾರೆ ನೋಡಿ, ವೈರಲ್ ಆಗತ್ತೆ. ಖಂಡಿತ ಅದೇ ಒಂದಿಷ್ಟಲ್ಲ, ಜಾಸ್ತಿ ಮಟ್ಟಕ್ಕಾಗತ್ತೆ. ಆಯ್ತು, ವೈರಲ್ ಆದ್ಮೇಲೆ ಏನಾಗುತ್ತೆ? ಅವ್ರು ರೆಡಿ ಆಗ್ತಾರೆ ಈ ಕಾನ್ಸೆಪ್ಟ್ಗೆ ಓಟ್ ಹಾಕೋದು ನಾವು ಅಂತ. ನೆಕ್ಸ್ಟ್ ಹೇಳ್ತಾರೆ, ನೀನ್ ಬರ್ಬೇಡ, ನೀನ್ ಇವಾಗ ಎಲೆಕ್ಷನ್ ವೋಟ್ ಕೇಳಕ್ ಬರ್ಬೇಡ, ನೀನ್ ಕಾನ್ಸೆಪ್ಟ್ ಹೇಳೋಗಿ ನಾ ತಿಳ್ಕೊಂತೀನಿ, ಹೋಗಿ ಒಂದು ವಿಡಿಯೋ ಮಾಡಿ ಹಾಕು, ನಾನು ತಿಳ್ಕೊಂತೀನಿ. ಅಂದ್ರೆ ಆ ಟಾರ್ಗೆಟ್ ಅಲ್ಲಿ ನಿಮ್ಗೆ ವಿಶ್ವಾಸ ಇದೆ? ಆ ರೀತಿಯ ವಿಶ್ವಾಸ ಇಲ್ಲ ಅಂದ್ರೆ ನಾನು ಡೇ 1 ಇದೇ ಹೇಳ್ತಿದ್ದೀನಲ್ಲ ಗುರುವೆ. ನಾನು ಏನಾರ ಬದಲಾಗಿದ್ದೀನ? ಈಗ ಅಲ್ಲಿ ವಿಜಯ್ ಗೆದ್ದಿಯಾರ್ ಸರ್ ನೀವು ಹಂಗೆ ಮಾಡಿ ಅಂದರೆ ನಾನು ಒಪ್ಕೊಂತಿದ್ದೀನ ಅದನ್ನು? ಇಲ್ಲ, ನಾನು ಹೇಳೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ನನ್ನ ದಾರಿ ಬೇರೆ, ನಾನು ಹೇಳ್ತಿರೋದು ಬೇರೆ. ನನಗೆ ವಿಜಯ್ ತರ ಪ್ರತಿಯೊಬ್ಬರು ವಿಜಯಿಗಳಾಗಬೇಕಿಲ್ಲಿ. ಆದ್ರೆ ನಿಮ್ಗೆ ಯಾವುದೇ ಇಂಥ ರಾಜಕೀಯ ಪಕ್ಷ ಜೊತೆಗೆ ಹೋಗಬಾರ್ದು, ಏನು ಯಾವುದೇ ರೀತಿಯ ಏನು ಇಲ್ಲ ಗುರು. ವಿಜಯ್ ಅವರು ಒಂದು ಮಾತನ್ನು ಹೇಳಿದ್ರು, ನನಗೆ ಪೊಲಿಟಿಕಲಿ DMK ವಿರೋಧಿ, ಬಿಜೆಪಿ ನನ್ನ ಸೈದ್ಧಾಂತಿಕ ವಿರೋಧಿ. ಅದು ಬಿಡಿ, ಅಲ್ಲಲ್ಲ, ಅವರು ಹಂಗೆ ಹೇಳಿದ್ರು. ನಿಮ್ಗೆ ಆ ರೀತಿಯಾದಂತಹ ನಂಬಿಕೆಗಳಿದಾವ? ನನಗೆ ಯಾವ ನಂಬಿಕೆನೂ ಇಲ್ಲ. ನನಗೆ ಅದು ಯಾವ ಸೈದ್ಧಾಂತಿಕ, ನನಗೆ ಜನಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೆ ಆರೋಗ್ಯ ವ್ಯವಸ್ಥೆ ಸಿಗಬೇಕು, ಜನಕ್ಕೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಸಿಗಬೇಕು, ಜನಕ್ಕೆ ಒಳ್ಳೆ ಉದ್ಯೋಗ ಸಿಗಬೇಕು, ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಬದುಕೋ ಥರ ಆಗಬೇಕು. ಈ ಥರ ವಿಚಾರವಂತರಾದಾಗ ಜನರಲ್ಲಿ ಒಬ್ಬೊಬ್ಬನು ಈ ಥರ ವಿಚಾರವಂತರಾದಾಗ ರಿಸರ್ಚ್ಗಳಾಗಬೇಕು ಈ ದೇಶದಲ್ಲಿ. ನಮ್ಮ ದೇಶ ಬೇರೆ ಎಲ್ಲ ದೇಶಗಳಿಂದ ಪವರ್ಫುಲ್ ಆಗಬೇಕು. ನಾವು ಸೆಲ್ಫ್ ಸಸ್ಟೈನ್ ಆಗಬೇಕು. ನಾವು ಇನ್ನೊಬ್ಬರ ಮೇಲೆ ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡೋ ಥರ ಒಂದು ವ್ಯವಸ್ಥೆ ಬರಬೇಕು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಇವತ್ತು ನಮ್ಮಲ್ಲಿರೋ ತಲೆಗಳು ಬೇರೆ ಕಡೆ ಹೋಗಿ CEO ಏನಲ್ಲಿ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳಿಗೆ ಕಂಪನಿಗಳಿಗೆ CEO ನಮ್ಮ ದೇಶದ ತಲೆ ಅದು. ನಮ್ಗೆ ಏನಕ್ಕೆ ಆಗ್ತಾ ಇಲ್ಲ ಅದು? ನಮ್ಮಲ್ಲೂ ಆ ಥರದವ್ರು ಇದ್ದಾರೆ. ಆ ಎನ್ಕರೇಜ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ? ನಾವು ವಿಚಾರಗಳಿಗೆ ಬೆಲೆ ಕೊಡ್ತಿಲ್ಲ, ಎಮೋಷನಲ್ ಆಗ್ಬಿಟ್ಟಿದ್ದೀವಿ ನಾವು. ನಮಗೇನೋ ಒಂದು ದೊಡ್ಡ ಇದಾದಾಗ ನಾನು ಆ ಕಡೆ ಹೊಟ್ಟೋಗ್ತೀನಿ, ಯೋಚನೆನೇ ಮಾಡಲ್ಲ ನಾನು. 4 ಜನ ಸಪೋರ್ಟ್ ಮಾಡ್ತೀನಿ, ನಾನು ಅಲ್ಲೇ ಮಾಡ್ತೀನಪ್ಪ. ನಾನೊಬ್ಬ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಬೇಕು. ಅಂಥವ್ರು ಬೇಕು ಈ ದೇಶಕ್ಕೆ. ದ್ವಿಭಾಷಾ ಸೂತ್ರ ಬೇಕು ಅಂತ ಕೇಳ್ತಾರೆ, ಹಿಂದಿ ಹೇರಿಕೆ ಆಗ್ತಾ ಇದೆ. ಜನಕ್ಕೆ ಬಿಡಿ, ಅವ್ರಿಗೆ ಗೊತ್ತು, ನಮಗೇನು ಗೊತ್ತು? ನಿಜವಾಗ್ಲೂ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ನಾನು ಜನರ ರೆಪ್ರೆಸೆಂಟೇಟಿವ್, ನನಗೆ ಗೊತ್ತಿರೋಷ್ಟು ಅವ್ರಿಗೇನು ಗೊತ್ತೇ ಇಲ್ಲ ಅಂತ. ಬಿಡಿ, ಅವ್ರಿಗೆ ಬಿಟ್ಬಿಡಿ ಅದನ್ನು. ಅವ್ನು 2 ಭಾಷೆ ಕಲಿತಾನೋ, 3 ಭಾಷೆ ಕಲಿತಾನೋ, 5 ಭಾಷೆ ಕಲಿತಾನೋ, ಅವನ ಇಷ್ಟ, ಅವನ ಸಂದರ್ಭ ಕರೆಕ್ಟಾಗಿ ಅವ್ನು ಭಾಷೆ ಕಲ್ತ್ಕೊತಾನೆ. ಇಲ್ಲಿಂದ ಬಾಂಬೆಲಿ ಹೋಗಿ ಬದುಕಬೇಕು, ಅವ್ನು ಹಿಂದಿ ಕಲಿತಾನೆ. ಇವಾಗ ಕಲ್ತಿಲ್ವಾ? ಆದ್ರೆ ಕನ್ನಡದಲ್ಲಿ ಈಗ ಕರ್ನಾಟಕದಲ್ಲಿ ಕಲಿಸ್ಬೇಕಾ ಬೇಡವಾ? ಯಾರೀ ಕಲಿಸೋದಿಕ್ಕೆ? ಅಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೆಂಗ್ ನನ್ನ ಮಗ ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡಬೇಕು. ನಾನು ಹೇಳಿದ್ದು ಬಿಡಿ, ಜನಕ್ಕೆ ಬಿಟ್ಬಿಡಿ ಅದನ್ನ. ಅವ್ನು ಲೆಟ್ ಹಿಮ್ ಟೇಕ್ ದೇ ವಾಟ್ ಎವರ್ ದೇ ವಾಂಟ್.
ಯಾಕೆ ಹೇರ್ತೀರ ಅವ್ರ ಮೇಲೆ? ನನ್ನ ಬದುಕು ಕರೆಕ್ಟ ನಾನು ಕಲ್ತ್ಕೊತೀನಿ. ನಾನು ಇಂಜಿನಿಯರ್ ಆಗಬೇಕಾ? ನಾನು ಇಂಜಿನಿಯರ್ ಆಗ್ತೀನಿ. ನೀವು ಇಂಜಿನಿಯರ್ ಆಗಬೇಕು ಅಂತ ನೀವು ಯಾಕೆ ಹೇಳ್ತೀರಾ ನನಗೆ? ನನಗೊಂದು ಸ್ವತಂತ್ರ ಇಲ್ವ ಒಬ್ಬ ಪ್ರಜೆಯಾಗಿ? ಒಪ್ಕೋತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.